ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಪ್ರತಿನಿತ್ಯ ಒಂದಿಲ್ಲ ಒಂದು ಹಣಕಾಸಿನ ಅವ್ಯವಹಾರಗಳು ಆಗ್ತಾ ಇರುವಂಥದ್ದನ್ನು ತಾವು ಕಂಡಿದ್ದೀವಿ. ಮೊದಲನೇದಾಗಿ ಪರಿಶಿಷ್ಟ ಜಾತಿಗೆ ಸಂಬಂಧಪಟ್ಟಂಥ ಜನಾಂಗದ ಅಭಿವೃದ್ಧಿಗಾಗಿ ಮೀಸಲಿಟ್ಟಂಥ 11,000ಕ್ಕಿಂತ ಹೆಚ್ಚು ಕೋಟಿ ರೂಪಾಯಿಗಳ ಹಣವನ್ನು ವಿಡ್ರಾ ಮಾಡಿ ಗ್ಯಾರಂಟಿ ಯೋಜನೆಗಳಿಗೆ ಬಳಸಿಕೊಂಡಿರುವಂಥದ್ದು ನಂಬರ್ 1 ದಾಖಲೆಯಾಗಿದೆ. ಅದಾದ ಮೇಲೆ ಇತ್ತೀಚೆಗೆ ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡದ ಅಭಿವೃದ್ಧಿಗಾಗಿ ಏನು ನಿಗಮ ಇತ್ತು, ಆ ನಿಗಮದ ಮುಖಾಂತರ ಸುಮಾರು 89 ಕೋಟಿ ರೂಪಾಯಿಗಳಷ್ಟು ಹಣವನ್ನು ಬೇರೆ ಬೇರೆ ರಾಜ್ಯದ ಬ್ಯಾಂಕ್ ಖಾತೆಗಳಿಗೆ, ತೆಲಂಗಾಣ, ಆಂಧ್ರ, ಕರ್ನಾಟಕ ಸುಮಾರು 270 ಬ್ಯಾಂಕ್ ಖಾತೆಗಳಿಗೆ ಹಣವನ್ನು ವರ್ಗಾವಣೆ ಮಾಡಿರುವಂಥದ್ದು ಕೂಡ ಬೆಳಕಿಗೆ ಬಂದಿದೆ. ಕೇವಲ ಬೇನಾಮಿ ಖಾತೆಗಳಿಗೆ ಹಣ ಜಮಾವಣೆ ಆಗೋದಷ್ಟೇ ಅಲ್ಲ, ಇಡಿ ಎಂಟ್ರಿ ಆದಮೇಲೆ ಗೊತ್ತಾಗಿರುವಂಥದ್ದು ಚುನಾವಣೆಗಾಗಿ ಮದ್ಯ ಖರೀದಿ ಮಾಡಿರುವಂಥದ್ದು ಕೂಡ ಬೆಳಕಿಗೆ ಬಂದಿದೆ. ಅನೇಕ ಹೊಸ ಐಷಾರಾಮಿ ಕಾರುಗಳನ್ನು ಕೂಡ ಖರೀದಿ ಮಾಡಿರುವಂಥದ್ದು, ತನ್ನ ಅಭ್ಯರ್ಥಿಗಳ ಗೆಲುವಿಗಾಗಿ ಈ ಹಣವನ್ನು, ಯಾವ ಶೋಷಿತ ಜನಾಂಗದ ಹಣವನ್ನು ಅವರು ಉಪಯೋಗ ಮಾಡಿಕೊಂಡಿರುವಂಥದ್ದು ಕೂಡ ಬೆಳಕಿಗೆ ಬಂದಿದೆ. ಅದರ ಜೊತೆಗೆ ಮಾನ್ಯ ಮುಖ್ಯಮಂತ್ರಿಗಳ ಧರ್ಮಪತ್ನಿಯವರ ಹೆಸರಿನಲ್ಲಿ ಸುಮಾರು ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿಯಲ್ಲಿ 18 ಸೈಟ್ಗಳನ್ನು ಕೂಡ ಪಡ್ಕೊಂಡಿರುವಂಥದ್ದು ಅದು ಕೂಡ ಬೆಳಕಿಗೆ ಬಂದಿದೆ. ಈ ರೀತಿ ಸರ್ಕಾರ ಯಾವ ಶೋಷಿತ ವರ್ಗದ ಜನರ ಪರವಾಗಿ ನಾನಿದ್ದೇನೆ ಅಂತೇಳಿ ಚುನಾವಣೆಗಿಂತ ಮುಂಚೆ ಹೇಳಿತ್ತು, ಮತ್ತು BJP ಅಧಿಕಾರಕ್ಕೆ ಬಂದರೆ ಸಂವಿಧಾನ ರದ್ದು ಮಾಡ್ತಾರೆ, ನಿಮ್ಮ ಮೀಸಲಾತಿಯನ್ನು ಕಿತ್ಕೊಳ್ತಾರೆ ಅಂತೇಳಿ ಅಪಪ್ರಚಾರವನ್ನು ಮಾಡಿ ಆ ಜನರ ಮತವನ್ನು ತಗೊಂಡು ಅತ್ಯಂತ ಬಹುಮತಗಳ ಅಂತರದಿಂದ ಗೆದ್ದು ಬಂದಿರತಕ್ಕಂಥ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಇವತ್ತು ಆ ಶೋಷಿತ ಜನರ ಹಣವನ್ನು ಈ ರೀತಿಯಾಗಿ ಹಗಲು ದರೋಡೆ ಮಾಡುವಂಥದ್ದನ್ನು ನಾನು ಇವತ್ತು ರಾಜ್ಯಸಭೆಯಲ್ಲಿ ಸದನದ ಗಮನವನ್ನು ಸೆಳೆಯಬೇಕು, ಇದನ್ನು CBI ತನಿಖೆ ಆಗಬೇಕಂತ ಹೇಳಿ ನಾನು ಒತ್ತಾಯ ಮಾಡಲಿಕ್ಕೆ ಮಾನ್ಯ ಸಭಾಧ್ಯಕ್ಷರಿಗೆ 267 ರೂಲ್ನಲ್ಲಿ ನಾನು ಚರ್ಚೆಗೆ ಅವಕಾಶ ಕೇಳಿದ್ದೆ. ಸಭಾಧ್ಯಕ್ಷರು ಕೊಡಲಿಲ್ಲ. ಅವ್ರು ಹೇಳಿದರು ನೀವು ಶೂನ್ಯ ಕಾಲದಲ್ಲಿ ಇದ್ರ ಬಗ್ಗೆ ಮಾತನಾಡ್ಬೋದು ಅಂತೇಳಿ. ಮೊದಲನೇ ಪ್ರಯತ್ನ ಮಾಡಿದ್ದೆ, ಆವಾಗೂ ಕೂಡ ಅದನ್ನು ತಡೆಯುವಂಥ ಪ್ರಯತ್ನ ಮಾಡಿದರು. ಇವತ್ತು ಕೂಡ ಯಾರು ನಾವು ಶೋಷಿತ ಜನಾಂಗದ ಪರವಾಗಿದೆ ಅಂತ ಹೇಳ್ತೀವಿ, ಅವರು ಈ ಶೋಷಿತ ಜನಾಂಗದ ಹಣ ದುರುಪಯೋಗ ಆಗಿರುವಂಥದ್ದನ್ನು ಚರ್ಚೆ ಮಾಡಲಿಲ್ಲ, ಸಮರ್ಥನೆ ಮಾಡ್ಕೊಳ್ಳೋಕೆ ಅವ್ರ ಕಡೆ ಯಾವುದೇ ಇರಲಿಲ್ಲ. ಹೀಗಾಗಿ ಕೇವಲ 3 ನಿಮಿಷ ನಾನು ಮಾತನಾಡಬೇಕಾಗಿತ್ತು. ಸುಮಾರು 45 ನಿಮಿಷಗಳ ಕಾಲ ಕಾಂಗ್ರೆಸ್ ಪಾರ್ಟಿ ಒಂದು ಹಂಗಾಮ ಮಾಡಿ ಅಲ್ಲಿ ಮಾತನಾಡಲಿಕ್ಕೆ ಅವಕಾಶ ಕೊಡದಂಥ ರೀತಿಯಲ್ಲಿ, ಚರ್ಚೆ ಆಗದಂಥ ರೀತಿಯಲ್ಲಿ ತಡೆ ಹಿಡಿತು. ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇದು ಸರಿಯಲ್ಲ. ಹೀಗಾಗಿ ನಾವು ಇದನ್ನು ಜನರ ಬಳಿಗೆ ತೆಗೆದುಕೊಂಡು ಹೋಗ್ತಕ್ಕಂಥ ಕೆಲಸ ಭಾರತೀಯ ಜನತಾ ಪಾರ್ಟಿ ಮಾಡ್ತಾ ಇದೆ. ಬೆಂಗಳೂರಿಂದ ಮೈಸೂರುವರೆಗೆ ಪಾದಯಾತ್ರೆ ಇರ್ಬೋದು, ಹಗಲು ರಾತ್ರಿ ಧರಣಿ ಇರ್ಬೋದು, ನಾವು ಕೂಡ ರಾಜ್ಯಸಭೆ ಮತ್ತು ಲೋಕಸಭೆಯಲ್ಲೂ ಕೂಡ ವಿಷಯವನ್ನು ಎತ್ತಕ್ಕಂಥ ಇದರ ತನಿಖೆ ಆಗಬೇಕನ್ನುವಂಥ ಒತ್ತಾಯವನ್ನು ನಾನು ತಮ್ಮ ಮೂಲಕ ನಾನು ಮಾಡಲಿಕ್ಕೆ ಬಯಸ್ತೇನೆ. ಮತ್ತು ನನಗೆ ಖೇದ ಅನ್ನಿಸ್ತುವಂಥದ್ದು, ಯಾವ ಶೋಷಿತ ಜನಾಂಗ ST ಜನಾಂಗದ ಹಣ ಇತ್ತು ಅದಕ್ಕೆ ಬಲಿಯಾದವರು ಕೂಡ ಒಬ್ಬ ಪರಿಶಿಷ್ಟ ಪಂಗಡದ ಅಭ್ಯರ್ಥಿ. ಇದರಲ್ಲಿ ಕೇವಲ ಅವರೊಬ್ಬರೇ ಶಾಮೀಲಿಲ್ಲ. ಕಾಂಗ್ರೆಸ್ ಪಾರ್ಟಿ ತನ್ನ ಚುನಾವಣೆಗಾಗಿ ಈ ದುಡ್ಡನ್ನು ಉಪಯೋಗ ಮಾಡ್ಕೊಂಡಿದೆ ಅನ್ನುವಂಥದ್ದು ಏನಿದೆ, ದೇಶದ AICCಗೂ ಕೂಡ ಕರ್ನಾಟಕದಿಂದ ಹಣ ಹೋಗ್ತಕ್ಕಂಥ ಮಾತುಗಳನ್ನು ಕರ್ನಾಟಕ ಜನ ಆಡ್ತಾ ಇದ್ದಾರೆ. ಹೀಗಾಗಿ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಒತ್ತಾಯ ಮಾಡ್ತೇನೆ, ಇದರಿಂದ ನೀವು ಹೊರಗೆ ಬರಬೇಕಾದ್ರೆ ಹಣಕಾಸು ಇಲಾಖೆ ನಿಮ್ಮ ಅಂಡರೇ ಇರೋದ್ರಿಂದ ನೈತಿಕ ಹೊಣೆಯನ್ನು ಹೊತ್ತು ತಾವು ರಾಜೀನಾಮೆಯನ್ನು ಕೊಡೋದು ಸೂಕ್ತ ಅಂತ ಹೇಳಿ ನಾನು ತಮ್ಮ ಮೂಲಕ ಒತ್ತಾಯವನ್ನು ಕೂಡ ಮಾಡ್ತೀನಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.